ಈಗ ಭಾರತ ಹಾಗೂ ಚೀನಾ ನಡುವೆ ಒಳಗೊಳಗೆ ಭೀಕರ ಸಮರ ಶುರುವಾಗ್ತಾ ಇದೆ. ಯುದ್ಧ ಅಥವಾ ಸಮರ ಅಂತ ಅಂದರೆ ಕೇವಲ ಗಡಿಗಳಲ್ಲಿ ಅಥವಾ ಒಂದು ಭೂಮಿಗೋಸ್ಕರ ನಡೆಯುವಂಥ ಸಂಘರ್ಷ ಮಾತ್ರ ಅಲ್ಲ, ಬದಲಿಗೆ ನೀರಿನಿಂದ ಒಂದು ರೀತಿ ಜಲಯುದ್ಧ ಆರಂಭ ಆಗ್ತಾ ಇದೆ. ಅದು ಚೀನಾ ಕಡೆಯಿಂದ. ಚೀನಾ ಪ್ರವೋಕ್ ಮಾಡ್ತಾ ಇದೆ. ಅದಕ್ಕೆ ರೆಡಿ ಆಗಿದ್ದೀವಿ ನಾವು, ಭಾರತ ಕೂಡ ಸರ್ವಸನ್ನದ್ಧವಾಗಿದ್ದೀವಿ. ಅಂದರೆ ಏನಿದು ಜಲಯುದ್ಧ ನೋಡ್ತಾ ಹೋಗೋಣ. ಅಂದರೆ ಗಡಿ, ನಾವು ನಮ್ಮ ರಾಷ್ಟ್ರ ಅಥವಾ ಯಾವುದೇ ರಾಷ್ಟ್ರ ಆಗಿರ್ಬೋದು, ಬೇರೆ ರಾಷ್ಟ್ರಗಳ ಜೊತೆ ಬಾರ್ಡರ್ನ ಹಂಚ್ಕೊಂಡಾಗ ಅಲ್ಲಿ ಒಂದು ರೀತಿ ಕೋಲ್ಡ್ ವಾರ್ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಚೀನಾ ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಮಾಡೋಕೆ ಹೊರಟಿದೆ ಅಂತ ಅಂದರೆ, ಎಂದೂ ಕಂಡಿರದ ಒಂದು ಜಲ ರಾಕ್ಷಸನನ್ನು ಸೃಷ್ಟಿ ಮಾಡೋದಕ್ಕೆ ಚೀನಾ ಮುಂದಾಗಿದೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಚೀನಾದ ಈ ಜಲ ಕುತಂತ್ರಕ್ಕೆ ಬ್ರೇಕ್ ಹಾಕೋದಕ್ಕೆ ಒಂದು ಜಲ ಕವಚವನ್ನು, ಒಂದು ಪ್ರೊಟೆಕ್ಷನ್ ಶೀಲ್ಡ್, ಆ ಕಡೆ ಚೀನಾ ಜಲ ರಾಕ್ಷಸನನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ರೆ, ಈ ಕಡೆ ನಮ್ಮ ಭಾರತ ಅದಕ್ಕೆ ಒಂದು ಶೀಲ್ಡ್, ಯಾವುದೇ ರೀತಿ ಭಾರತದ ಜನರಿಗೆ, ಭಾರತದ ರಾಜ್ಯಗಳಿಗೆ, ಕೃಷಿಕರಿಗೆ ಎಫೆಕ್ಟ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಶೀಲ್ಡ್ನ ಸಿದ್ಧಪಡಿಸಿದೆ. ಬ್ರಹ್ಮಪುತ್ರ ನದಿ, ಈ ನದಿಯ ವಿಚಾರವಾಗಿಯೇ ಇಷ್ಟೆಲ್ಲ ನಡೀತಾ ಇರುವಂಥದ್ದು. ಈ ನದಿಯ ಮೇಲಿನ ಈ ಆಧಿಪತ್ಯದ ಹೋರಾಟದ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಭಾರತ ಹಾಗೂ ಚೀನಾ ನಡುವೆ ಜಲಯುದ್ಧ ಯಾವ ವಿಚಾರಕ್ಕಾಗಿ? ಮುಖ್ಯವಾಗಿ ನಾವು ಮುಂಚೆಯಿಂದನೂ ನೋಡ್ತಾನೆ ಇದ್ವಿ, ಈ ಹಿಮಾಲಯದಲ್ಲಿ ಯಾವೆಲ್ಲ ನದಿಗಳು ಹುಟ್ಟುತ್ತೆ, ಅಲ್ಲಿಂದ ಹರಿದು ನೆಕ್ಸ್ಟ್ ಚೀನಾಗೆ ಹೋಗುವಂಥ ನದಿಗಳು ಯಾವೆಲ್ಲ ಇದೆ, ಈ ವಿಚಾರವಾಗಿ ಒಂದಷ್ಟು ತಕರಾರುಗಳು ಇದ್ದೇ ಇದೆ ಎರಡೂ ದೇಶಗಳ ನಡುವೆ. ಈಗ ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಘರ್ಷದ ಬೆನ್ನಲ್ಲೇ ಬ್ರಹ್ಮಪುತ್ರ ನದಿಯ ಆಧಿಪತ್ಯಕ್ಕಾಗಿ ಎರಡೂ ದೈತ್ಯ ರಾಷ್ಟ್ರಗಳ ನಡುವೆ ಜಲಯುದ್ಧ ಅಫಿಷಿಯಲಿ ಸ್ಟಾರ್ಟ್ ಆಗಿದೆ. ಚೀನಾ ಟಿಬೆಟ್ನ ಯಾರ್ಲುಂಗ್ ಟ್ಯಾಂಗ್ಪೋ, ಅಂದರೆ ಬ್ರಹ್ಮಪುತ್ರ ನದಿ ಟಿಬೆಟ್ಗೆ ಎಂಟ್ರಿ ಆದಮೇಲೆ, ಅಂದರೆ ಒಂದೊಂದು ಪ್ಲೇಸಲ್ಲಿ ಅದರ ಹೆಸರು ಬೇರೆ ಬೇರೆ ಇರುತ್ತೆ. ಟಿಬೆಟ್ಗೆ ಎಂಟ್ರಿ ಆದಮೇಲೆ ಆ ಬ್ರಹ್ಮಪುತ್ರ ನದಿಯನ್ನು ನಾವು ಯಾರ್ಲುಂಗ್ ಟ್ಯಾಂಗ್ಪೋ ಅಂತ ಕರಿತೀವಿ. ಈ ನದಿಯ ಕೆಳಭಾಗದಲ್ಲಿ, ಅಂದರೆ ಭಾರತದ ಬಾರ್ಡರ್ ಲೈನ್ ಏನಿದೆ, ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡದಾದ ಮಹಾ ಜಲ ವಿದ್ಯುತ್ ಅಣೆಕಟ್ಟನ್ನು ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು, ಇದು ಭಾರತದ ಪಾಲಿಗೆ ಜಲ ಬಾಂಬ್ನಂತೆ ಪರಿಣಮಿಸ್ತಾ ಇದೆ. ಅಂದರೆ ಅವ್ರ ಕಂಟ್ರೋಲ್ನಲ್ಲಿರುತ್ತೆ. ಅಕಸ್ಮಾತ್ ಏನಾದ್ರು ಯುದ್ಧ ಗಿದ್ದ ಆದಾಗ ಅಥವಾ ವೈಮನಸ್ಸು ಮೂಡಿದಾಗ ಜಾಸ್ತಿ ನೀರು ಬಿಟ್ಟರೆ ನಮ್ಮ ಭಾರತದ ರಾಜ್ಯಗಳು, ಅಸ್ಸಾಂ ಆಗಿರ್ಬೋದು, ಹಿಮಾಚಲ ಪ್ರದೇಶ, ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಅಕಸ್ಮಾತ್ ನೀರು ಬಿಡಲಿಲ್ಲ ಅಂದರೆ ಇಲ್ಲಿ ಬರಗಾಲ ಶುರುವಾಗುತ್ತೆ. ಈ ರೀತಿ ಕಂಪ್ಲೀಟ್ ಕಂಟ್ರೋಲ್ ತಗೊಳ್ಳೋದಕ್ಕೆ ಚೀನಾ ಮುಂದಾಗ್ತಾ ಇದೆ. ಆದರೆ ಚೀನಾದ ಈ ಜಲ ಕುತಂತ್ರಕ್ಕೆ ಅವರದ್ದೇ ದಾಟಿಯಲ್ಲಿ ಕೌಂಟರ್ ಕೊಡೋದಕ್ಕೆ ಹಾಗೂ ಈಶಾನ್ಯ ರಾಜ್ಯಗಳ ಅಸ್ತಿತ್ವವನ್ನು ರಕ್ಷಿಸೋದಕ್ಕೆ ಆಕ್ರಮಣಕಾರಿ ಜಲ ರಾಜತಾಂತ್ರಿಕತೆ ಕೈಗೊಂಡಿದೆ ಭಾರತ. ಅರುಣಾಚಲ ಪ್ರದೇಶದ ಸಿಯಾಂಗ್ ನದಿಗೆ ಬೃಹತ್ ಜಲವಿದ್ಯುತ್ ಮತ್ತು ಪ್ರವಾಹ ನಿಯಂತ್ರಣ ಅಣೆಕಟ್ಟು ನಿರ್ಮಿಸೋ ಬೃಹತ್ ಯೋಜನೆಯನ್ನ ಘೋಷಿಸೋ ಮೂಲಕ ಜಲ ರಕ್ಷಣಾ ಗೋಡೆಯನ್ನು ಸಿದ್ಧಪಡಿಸಿದೆ. ಇನ್ನು ಬ್ರಹ್ಮಪುತ್ರ ನದಿ ಪಾತ್ರದಲ್ಲಿ ತನ್ನ ಕಂಪ್ಲೀಟ್ ಕಂಟ್ರೋಲ್ನ ಕಾಪಾಡಿಕೊಳ್ಳೋದಕ್ಕೆ ಭಾರತ ಮುಂದಡಿ ಇಟ್ಟಿರುವ ಈ ಮಹಾ ಸಂಘರ್ಷ ಮುಂಬರುವ ದಿನಗಳಲ್ಲಿ ಇಡೀ ಏಷ್ಯಾದ ಭವಿಷ್ಯ ಮತ್ತು ಜಲ ಭದ್ರತೆಯನ್ನು ಡಿಸೈಡ್ ಮಾಡುತ್ತೆ. ಒಂದು ಕಡೆ ಚೀನಾ ಆ ರೀತಿ ಅಟ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಎಲ್ಲವನ್ನು ಕೂಡ ತನ್ನ ಕಂಟ್ರೋಲ್ಗೆ ತೆಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಈ ಕಡೆ ಭಾರತ ಏನು ಸುಮ್ಮನೆ ಕೂತಿಲ್ಲ, ಒಂದು ಶೀಲ್ಡ್ನ ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಯಾರ್ಲುಂಗ್ ಟ್ಯಾಂಗ್ಪೋ ಅಂದರೆ ಇದು ಟಿಬೆಟ್ ಮೂಲಕ ಹರಿಯುವಂಥ ಬ್ರಹ್ಮಪುತ್ರ ನದಿಯ ಮೇಲ್ಭಾಗದ ಟಿಬೇಟಿಯನ್ ಹೆಸರು. ಹಾಗೆ ಈ ಬ್ರಹ್ಮಪುತ್ರ ನದಿ ಒಂದೊಂದು ಊರಲ್ಲಿ ನದಿಗೆ ಒಂದೊಂದು ಹೆಸರಿದೆ. ಕೈಲಾಸ ಪರ್ವತದ ಬಳಿಯ ಆಂಗ್ಸಿ ಹಿಮ ನದಿಯಿಂದ ಈ ನದಿ ಹುಟ್ಟುತ್ತೆ. ಬ್ರಹ್ಮಪುತ್ರ ನದಿ ಹಿಮಾಲಯದ ಉದ್ದಕ್ಕೂ ಸಾಗುತ್ತೆ. ಭಾರತದ ಅರುಣಾಚಲ ಪ್ರದೇಶದನ್ನು ಸಿಯಾಂಗ್ ಅಂತ ಕರೀತಾರೆ. ಈ ಅರುಣಾಚಲ ಪ್ರದೇಶದಲ್ಲಿ ಏನು ಹರಿಯುತ್ತೆ ಈ ನದಿ, ಆ ಭಾಗ ಏನಿದೆ, ಆಗ ಅದನ್ನು ಸಿಯಾಂಗ್ ಅಂತ ಕರೀತಾರೆ. ಹಾಗೆ ಅಸ್ಸಾಮಲ್ಲಿ ಎಂಟ್ರಿ ಕೊಟ್ಟಾಗ ಬ್ರಹ್ಮಪುತ್ರ ನದಿಯಾಗಿ ಇದು ಎಂಟ್ರಿ ಕೊಡುತ್ತೆ. ಹಾಗೆ ಚೀನಾಗೆ ಹೋಗ್ಬೇಕಾದ್ರೆ ಟಿಬೆಟ್ನಲ್ಲಿ ಇದನ್ನು ಯಾರ್ಲುಂಗ್ ಟ್ಯಾಂಗ್ಪೋ ಅಂತ ಕರೀತಾರೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿನಿಂದ ಗುರುತಿಸಲಾಗುತ್ತೆ. ಹೀಗಾಗಿ ಆ ಒಂದು ಜಲ ಬಾಂಬ್ ಅಥವಾ ಜಲ ರಾಕ್ಷಸ, ಒಂದು ದೊಡ್ಡ ಡ್ಯಾಮ್ನ ಕಟ್ಟೋದಕ್ಕೆ ಏನು ಚೀನಾ ಮುಂದಾಗಿದೆ, ಅದೇ ರೀತಿ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿರುವಂಥ ಬ್ರಹ್ಮಪುತ್ರ ನದಿಗೆ, ಅಂದರೆ ಸಿಯಾಂಗ್ ಅಂತ ಕರಿತೀವಿ, ಅಲ್ಲಿ ಬೃಹತ್ ಜಲವಿದ್ಯುತ್ ಹಾಗೂ ಪ್ರವಾಹ ನಿಯಂತ್ರಣ ಅಣೆಕಟ್ಟು, ಒಂದು ಡ್ಯಾಮ್ನ, ಈ ಎಷ್ಟೇ ಪ್ರವಾಹ, ಎಷ್ಟೇ ಜಾಸ್ತಿ ನೀರು ಬಿಟ್ಟರೂ ಕೂಡ ಅದನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯ ಇರುವಂತಹ ಒಂದು ಡ್ಯಾಮ್ನ ಕಟ್ಟೋದಕ್ಕೆ ಒಂದು ಬೃಹತ್ ಯೋಜನೆಯನ್ನು ಭಾರತ ರೂಪಿಸ್ಕೊಳ್ತಾ ಇದೆ. ಆದರೆ ನಾನು ಆಗಲೇ ಹೇಳಿದೆ, ಜಲ ರಾಕ್ಷಸ ಅಂತ. ಚೀನಾ ಈ ರೀತಿ ಏನೇನೋ ಸೃಷ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಮಗೆ ಗೊತ್ತೇ ಇದೆ. ಇನ್ನೊಂದು ದೇಶಕ್ಕೆ ಹಾನಿ ಮಾಡೋಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತೆ. ಈ ಜಲ ರಾಕ್ಷಸ ಯಾವ ರೀತಿ ಇದು ವರ್ಕ್ ಆಗುತ್ತೆ, ಏನಿದ್ರ ಐಡಿಯಾ, ಈ ಒಂದು ಯೋಜನೆಯ ಹಿಂದಿನ ತಂತ್ರ ಏನು, ಯಾವ ರೀತಿ ನಮ್ಮ ದೇಶದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಚೀನಾದಿಂದ ಜಲರಾಕ್ಷಸನ ಸೃಷ್ಟಿ ಆಗ್ತಾ ಇದೆ.
ಬರೋಬ್ಬರಿ 14 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಡೋಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ನ ಆರಂಭ ಮಾಡೋದಕ್ಕೆ ಚೀನಾ ಮುಂದಾಗಿದೆ. ಇದು ಕಂಪ್ಲೀಟ್ ಆಗಿ ನೀರು ಹೆಚ್ಚಾಗಿಬಿಟ್ರು ಭಾರತದಲ್ಲಿ ಪ್ರವಾಹ ಆಗುತ್ತೆ, ನೀರು ಬಿಡಲಿಲ್ಲ ಅಂತ ಅಂದರೆ ಭೂಮಿ ಬರಡಾಗುತ್ತೆ. ಹೀಗಾಗಿ ರೈತರ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ ಈ ಒಂದು ಪ್ರಾಜೆಕ್ಟ್ನಿಂದ. ಚೀನಾ ಸರ್ಕಾರ ಅಂತಾರಾಷ್ಟ್ರೀಯ ಜಲ ಒಪ್ಪಂದಗಳು ಹಾಗೆ ನಿಯಮಗಳು ಏನಿರುತ್ತೆ ಎರಡೂ ದೇಶಗಳ ನಡುವೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಗಾಳಿಗೆ ತೂರಿ ಟಿಬೆಟ್ ಪ್ರಾಂತ್ಯದಲ್ಲಿ ಬರೋಬ್ಬರಿ 14 ಲಕ್ಷ ಕೋಟಿ ರೂಪಾಯಿ ಅಂದರೆ $165 ಬಿಲಿಯನ್ ವೆಚ್ಚದಲ್ಲಿ ವಿಶ್ವದ ಅತ್ಯಂತ ಬೃಹತ್ ಮೆಡೋಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಆರಂಭಿಸೋ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿದೆ. ಈ ಜಲ ವಿದ್ಯುತ್ ಯೋಜನೆ ಎಷ್ಟು ದೊಡ್ಡದು ಅಂತ ಅಂದರೆ ಇದು ಚೀನಾದ ಪ್ರಸಿದ್ಧ 3 ಗೋರ್ಜಸ್ ಅಣೆಕಟ್ಟಿಗಿಂತಲೂ 3 ಪಟ್ಟು ದೊಡ್ಡದಾಗಿದೆ. ಈ 3 ಗೋರ್ಜಸ್ ಬಗ್ಗೆ ನಾವೆಲ್ಲ ಹೇಳ್ತೀನಿ. ಬ್ರಿಟನ್ ದೇಶದ ವಾರ್ಷಿಕ ವಿದ್ಯುತ್ ಬಳಕೆಗೆ ಸಮನಾದ ಬರೋಬ್ಬರಿ 60,000 ಮೆಗಾವ್ಯಾಟ್ ವಿದ್ಯುತ್ ಪ್ರೊಡ್ಯೂಸ್ ಮಾಡುವಂತಹ ಗುರಿಯನ್ನು ಕೂಡ ಹೊಂದಿದೆ. ಆದರೆ ಇದನ್ನು ಅವ್ರು ಎಲ್ಲೋ ದೂರದಲ್ಲಿ ಮಾಡ್ತಾ ಇರೋದೆಲ್ಲಿ ಎಲ್ಲೋ ಮಾಡಿದರೆ ನಾವು ಇವತ್ತು ಈ ನ್ಯೂಸ್ನ ತಗೊಳ್ತಾನೆ ಇರಲಿಲ್ಲ. ಆದರೆ ಇವರು ಮಾಡ್ತಾ ಇರೋದೆಲ್ಲಿ ಈ ಡ್ಯಾಮ್ನ ಭಾರತದ ಬಾರ್ಡರ್ ಲೈನ್ ಏನಿದೆ ಗಡಿ ಭಾಗದಿಂದ ಕೇವಲ 50 ಕಿಲೋಮೀಟರ್ ಅಂತರದಲ್ಲೇ ಈ ಜಲರಾಕ್ಷಸನ ನಿರ್ಮಾಣ ಆಗ್ತಾ ಇರೋದು ಭಾರತ ಪಾಲಿಗೆ ಒಂದು ಟಿಕ್ಕಿಂಗ್ ಜಲ ಬಾಂಬ್. ಯಾವಾಗ ಬೇಕಾದರೂ ಕೂಡ ಸ್ಫೋಟ ಆಗ್ಬೋದು. ಒಂದು ಬಾಂಬ್ ಟಿಕ್ ಆಗ್ತಾ ಇದೆ ಅಂತ ಅಂದರೆ ಯಾವಾಗ ಬೇಕಾದರೂ ಕೂಡ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಟಿಕ್ಕಿಂಗ್ ಜಲ ಬಾಂಬ್ನಂತೆ ಪರಿಣಮಿಸಿದ್ದು. ಯಾವುದೇ ನಿಯಮಗಳಿಗೆ ಏನೇ ರೂಲ್ಸ್ ಇದ್ರೂ ಕೂಡ ಅದಕ್ಕೆ ಚೀನಾ ಬೆಲೆ ಕೊಡ್ತಾ ಇಲ್ಲ. ನೀರನ್ನೇ ಅಸ್ತ್ರವಾಗಿ ಬಳಸಿ ಭಾರತದ ವಿರುದ್ಧ ಸಂಚನ್ನ ರೂಪಿಸೋದಕ್ಕೆ ರೆಡಿಯಾಗಿದೆ ಚೀನಾ. ಹಾಗೆ ನಾನಾಗಲೇ ಹೇಳ್ತಾ ಇದ್ದೆ ಈ 3 ಗಾರ್ಜಸ್ ಅಂದರೆ ಏನು ಅಂತಂದರೆ 3 ಗಾರ್ಜಸ್ನೇ ಮೀರಿಸುವಂಥ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ ಚೀನಾ, ಮೆಡೋಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ. ಹಾಗಾದರೆ ಈ 3 ಗಾರ್ಜಸ್ ಅಂದರೆ ಏನು? ಇದು ಚೀನಾದಲ್ಲಿರುವಂತಹ ವಿಶ್ವದ ಅತಿ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟು. ಇದನ್ನು ಯಾಂಗ್ಝಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಾಗೆ ಇದು 22,500 ಮೆಗಾವ್ಯಾಟ್ ಕೆಪಾಸಿಟಿ ಹೊಂದಿರುವಂತಹ ವಿಶ್ವದ ಅತಿ ದೊಡ್ಡ ಜಲ ವಿದ್ಯುತ್ ಸ್ಥಾವರ. ಸೊ ಹೀಗಾಗಿ ಇದಕ್ಕೆ ಸೈಡ್ ಹೊಡೆದು 60,000 ಮೆಗಾವ್ಯಾಟ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುವಂಥ ಗುರಿಯನ್ನು ಚೀನಾ ಈಗ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಓಕೆ, ಇವರೇನೋ ನಾನಾಗಲೇ ಹೇಳಿದೆ ಎಲ್ಲೋ ಒಂದು ಕಡೆ ಕಟ್ಕೊಂಡಿದ್ರೆ ನಮಗೇನೋ ಅಷ್ಟು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಭಾರತದ ಗಡಿಯಿಂದ ಕೇವಲ 50 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ರೀತಿ ಒಂದು ಯೋಜನೆಯನ್ನು ಅಥವಾ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಚೀನಾ ಡಿಸೈಡ್ ಮಾಡಿದೆ. ಈ ಪ್ರಾಜೆಕ್ಟ್ ಏನಾದರೂ ಆದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಭಾರತದ ಮೇಲೆ ನೋಡ್ತಾ ಹೋಗೋಣ. ಈಶಾನ್ಯ ಭಾರತಕ್ಕೆ ಜಲಪ್ರಳಯದ ಭೀತಿ ಎದುರಾಗುತ್ತೆ. ಯಾಕಂದರೆ ಕಂಪ್ಲೀಟ್ ಕಂಟ್ರೋಲ್ ಚೀನಾ ಕೈಯಲ್ಲೇ ಇರುತ್ತೆ. ಯುದ್ಧದ ಸಮಯದಲ್ಲಿ ಏನಾದರೂ ಒಂದು ವೈಮನಸ್ ಬಂತು, ಯುದ್ಧ ಆಯಿತು, ಏನೇ ಆದರೂ ಕೂಡ ಕಂಪ್ಲೀಟ್ ಕಂಟ್ರೋಲ್ ಬೇರೆ ದೇಶದ ಮೇಲಿದ್ರೆ ನಿಜಕ್ಕೂ ನಮ್ಮ ಪರಿಸ್ಥಿತಿ ಊಹಿಸಿಕೊಳ್ಳೋದು ಕಷ್ಟ. ಯುದ್ಧದ ಸಮಯದಲ್ಲಿ ಏನಾದರೂ ನೀರು ಬಿಟ್ಟರೆ ಅತಿಯಾಗಿ ಆ ಡ್ಯಾಮ್ನಿಂದ ಅಸ್ಸಾಂ ಹಾಗೂ ಅರುಣಾಚಲಕ್ಕೆ ಜಲಪ್ರಳಯ ಉಂಟಾಗುತ್ತೆ. ಚೀನಾ ನಿರ್ಮಿಸ್ತಾ ಇರುವಂತಹ ಬೃಹತ್ ಅಣೆಕಟ್ಟು ಕೇವಲ ಒಂದು ಸಾಮಾನ್ಯ ವಿದ್ಯುತ್ ಯೋಜನೆ ಅಲ್ಲ, ಅದು ಭಾರತದ ವಿರುದ್ಧ ಪ್ರಯೋಗಿಸಲು ಸಿದ್ಧವಾಗಿರುವಂತಹ ಒಂದು ಅಪಾಯಕಾರಿ ಜಲ ಬಾಂಬ್ ಆಗಿ ಮಾರ್ಪಟ್ಟಿದ್ದು ಲಕ್ಷಾಂತರ ಜನರ ಜೀವ ಹಾಗೂ ಜೀವನೋಪಾಯದ ಮೇಲೆ ಡ್ರ್ಯಾಗನ್ ಕಣ್ಣು ಬಿದ್ದಿದೆ. ನದಿಯ ನೈಸರ್ಗಿಕ ಹರಿವನ್ನು ಬದಲಿಸಿ, ಆ ನದಿ ಏನು ಹರಿತಾ ಇರುತ್ತೆ ಅದರದ್ದೊಂದು ರೂಟ್ ಇರುತ್ತೆ, ಅದನ್ನು ಚೇಂಜ್ ಮಾಡಿ ಪರಿಸರ ನಾಶ ಮಾಡೋದಕ್ಕೆ ಸಂಚನ್ನು ರೂಪಿಸಿದೆ ಚೀನಾ. ಭಾರತದ ಕೃಷಿ ಮತ್ತು ಕುಡಿಯುವ ನೀರಿಗೆ ಅಡ್ಡಿಪಡಿಸುವಂಥ ಅಥವಾ ತೊಂದರೆ ಕೊಡುವಂಥ ಕುತಂತ್ರವನ್ನು ನಡೆಸ್ತಾ ಇದೆ. ಗಡಿ ಉದ್ವಿಗ್ನತೆ ಅಥವಾ ಏನಾದರೂ ಯುದ್ಧ ಆಯಿತು, ವೈಮನಸ್ಸಾಯಿತು, ಆಗ ಚೀನಾ ಅಕಸ್ಮಾತ್ ಈ ಅಣೆಕಟ್ಟಿನ ನೀರನ್ನು ಬಿಟ್ಟರೆ ಅಸ್ಸಾಂ ಹಾಗೂ ಅರುಣಾಚಲ ಪ್ರದೇಶಗಳಲ್ಲಿ ಭೀಕರ ಕೃತಕ ಜಲಪ್ರಳಯವೇ ಸೃಷ್ಟಿಯಾಗಬಹುದು. ಮಳೆಯಿಂದ ಬರುವಂಥ ಪ್ರಳಯ ಅಲ್ಲ, ನೇಚರಿಂದ ಬರುವಂಥದ್ದಲ್ಲ, ಚೀನಾದಿಂದ ಬರುವಂಥ ಪ್ರಳಯ ಇದು. ಅದೇ ರೀತಿ ಅಕಸ್ಮಾತ್ ಈ ಬೇಸಿಗೆ ಟೈಮಲ್ಲಿ ನೀರನ್ನೇನಾದರೂ ತಡೆ ಹಿಡಿದ್ರೆ, ಒಣ ಹವೆಯ ದಿನಗಳಲ್ಲಿ ನೀರನ್ನು ಬಿಡಲಿಲ್ಲ ಅಂದರೆ ಈಶಾನ್ಯ ಭಾರತದ ಜೀವನಾಡಿಯಾಗಿರುವಂಥ ಬ್ರಹ್ಮಪುತ್ರ ನದಿಯ ನೀರಿನ ಹರಿವು 85% ಕುಸಿಯತ್ತೆ. ನದಿಯೇ ಸಂಪೂರ್ಣವಾಗಿ ಬತ್ತಿ ಹೋಗುವಂಥ ಆತಂಕ ಕೂಡ ಎದುರಾಗಿದ್ದು, ಹೀಗಾಗಿ ಈ ಭೌಗೋಳಿಕ ಮತ್ತು ಕಾರ್ಯತಂತ್ರದ ಅಸಮತೋಲನವನ್ನು ಸರಿದೂಗಿಸುವುದಕ್ಕೆ ಭಾರತಕ್ಕೆ ಪ್ರಬಲವಾದ ಒಂದು ರಕ್ಷಣಾತ್ಮಕ ಜಲ ತಡೆಗೋಡೆಯ ಅಗತ್ಯ ಇದೆ. ನಾನು ಆಗಲೇ ಏನು ಹೇಳಿದೆ, ಒಂದು ಜಲಕವಚ, ಒಂದು ಶೀಲ್ಡ್ ಬೇಕಾಗಿದೆ. ಹಾಗಾದರೆ ಭಾರತ ಏನು ಸುಮ್ಮನೆ ಕೂತಿಲ್ಲ, ಅವರು ಯಾವಾಗ ಈ ಯೋಜನೆ ಮಾಡ್ತೀವಿ ಅಂತ ಹೊರಟಿದ್ದಾರೋ ಅಥವಾ ಡಿಸೈಡ್ ಮಾಡಿದಾರೋ ಆ ಕ್ಲೂ ಸಿಕ್ಕಿದ ತಕ್ಷಣವೇ ಭಾರತ ಕೂಡ ಒಂದು ಕೌಂಟರ್ ಪ್ಲ್ಯಾನ್ನ ಮಾಡಿಕೊಂಡಿದೆ. ಏನದು? ಭಾರತದ ಸಿಯಾಂಗ್ ಮಾಸ್ಟರ್ ಪ್ಲ್ಯಾನ್. ಇದು ಯಾವ ರೀತಿ ಮಾಸ್ಟರ್ ಪ್ಲ್ಯಾನ್? ಇದು ಯಾವ ರೀತಿ ಈ ರೀತಿ ಸಂದರ್ಭದಲ್ಲಿ ಅಂದರೆ ಅತಿಯಾಗಿ ನೀರು ಬಿಟ್ಟಾಗ ಅಥವಾ ಒಣ ಹವೆ ಇದ್ದಾಗ ನೀರವ್ರು ಬಿಡಲಿಲ್ಲ ಅಂತ ಅಂದರೆ ಆಗ ನಮ್ಮ ದೇಶದ ಮೇಲೆ ಎಫೆಕ್ಟ್ ಆಗೋದನ್ನು ತಡೆಯೋದಕ್ಕೆ ಯಾವ ರೀತಿ ಈ ಸಿಯಾಂಗ್ ಮಾಸ್ಟರ್ ಪ್ಲ್ಯಾನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ.
ಚೀನಾದ ಈ ಜಲಯುದ್ಧದ ಆಹ್ವಾನವನ್ನು ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಎಕ್ಸೆಪ್ಟ್ ಮಾಡಿದೆ. ಅದಕ್ಕೆ ಪ್ರಬಲವಾದಂತಹ ಪ್ರತ್ಯುತ್ತರ ನೀಡೋದಕ್ಕೆ ಅರುಣಾಚಲ ಪ್ರದೇಶದ ಸಿಯಾಂಗ್ ನದಿಗೆ, ಅಗೇನ್ ಸಿಯಾಂಗ್ ಇಸ್ ನಥಿಂಗ್ ಬಟ್ ಬ್ರಹ್ಮಪುತ್ರ, ಬಟ್ ಹೆಸರು ಬೇರೆ ಅಷ್ಟೇ. ಈ ಸಿಯಾಂಗ್ ನದಿಗೆ 1.5 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸಿಯಾಂಗ್ ಅಪ್ಪರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಣೆಕಟ್ಟು ಕಟ್ಟೋದಕ್ಕೆ ತೀರ್ಮಾನವನ್ನು ಮಾಡಿದೆ. 11,000 ಮೆಗಾವ್ಯಾಟ್ ಸಾಮರ್ಥ್ಯದ ಯೋಜನೆ ಭಾರತದ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆ ಆಗಿದ್ದು, ನಮ್ಮ ದೇಶದ ಹಸಿರು ಇಂಧನ ಗುರಿ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಇದನ್ನ ರೀಚ್ ಮಾಡೋದಕ್ಕೆ ಒಂದು ಅತ್ಯಂತ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಬರೋಬ್ಬರಿ 9 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರನ್ನ ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಕೂಡ ಈ ಒಂದು ಡ್ಯಾಮ್ಗೆ ಇರುತ್ತೆ. ಅಕಸ್ಮಾತ್ ಚೀನಾ ಏನಾದರೂ ಅಣೆಕಟ್ಟಿನಿಂದ ಏಕಾಏಕಿ ನೀರನ್ನು ಬಿಟ್ಟು ಒಂದು ಆರ್ಟಿಫಿಷಿಯಲ್ ಫ್ಲಡ್ನ ಅದು ಸೃಷ್ಟಿ ಮಾಡಿದ್ರೆ, ತನ್ನ ಒಡಲಲ್ಲಿ ಆ ಎಕ್ಸ್ಟ್ರಾ ನೀರನ್ನು ಹೀರಿಕೊಳ್ಳುವಂತಹ ಪ್ರಬಲ ಜಲ ಕವಚವಾಗಿ, ಒಂದು ಶೀಲ್ಡ್ ಆಗು ಕೂಡ ಈ ಡ್ಯಾಮ್ ಕೆಲಸ ಮಾಡುತ್ತೆ. ಇದು ಕೇವಲ ವಿದ್ಯುತ್ ಉತ್ಪಾದನೆಗೆ ಸೀಮಿತವಾಗದೆ ಪ್ರವಾಹದ ತೀವ್ರತೆಯನ್ನು ತಗ್ಗಿಸಿ ಇಡೀ ಈಶಾನ್ಯ ಭಾರತವನ್ನು ವಿನಾಶದಿಂದ ರಕ್ಷಿಸುವ ಅತ್ಯಂತ ಆಯಕಟ್ಟಿನ ಒಂದು ಭದ್ರತಾ ಗೋಡೆಯಾಗಿ, ಶೀಲ್ಡ್ ಆಗಿ ಇದು ವರ್ಕ್ ಮಾಡುತ್ತೆ. ಆಗಲೇ ನಾನು ಹೇಳಿದೆ, ಈಗ ಹಸಿರು ಇಂಧನ ಇಸ್ ನಥಿಂಗ್ ಬಟ್ ಈ ಗ್ರೀನ್ ಫ್ಯೂಯಲ್ ವಿಚ್ ಇಸ್ ರಿನ್ಯೂವೇಬಲ್ ಅಂತ. ಈ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ, ಗ್ರೀನ್ ಹೈಡ್ರೋಜನ್ ಅಥವಾ ಬಯೋಫ್ಯೂಯಲ್ ಅಂತ ಏನು ಕರಿತೀವಿ. ಒಂದು ಕಡೆ ಆ ಕಡೆ ಚೀನಾ ಮಾಡ್ತಾ ಇರುವಂಥ ಯೋಜನೆ ಅದು ಪರಿಸರಕ್ಕೆ ವಿರುದ್ಧ. ನದಿ ಹರಿತಾ ಇರುವಂತಹ ಡೈರೆಕ್ಷನ್ನೇ ಚೇಂಜ್ ಮಾಡಿ ಅವರೇನೋ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ನಮ್ಮ ಭಾರತ ಆ ರೀತಿ ಅಲ್ಲ, ಪರಿಸರ ಸ್ನೇಹಿ ಯೋಜನೆಗಳನ್ನು ಮಾಡೋದಕ್ಕೆ ಮುಂದಾಗಿದೆ. ಅದೇ ಈ ಸಿಯಾಂಗ್ ಮಾಸ್ಟರ್ ಪ್ಲಾನ್, ನಾನೇನು ಹೇಳಿದೆ, ಸಿಯಾಂಗ್ ಅಪ್ಪರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಇದು ಆರ್ಟಿಫಿಷಿಯಲ್ ಫ್ಲಡ್ ಏನು ರಿಲೀಸ್ ಆದರೆ ಎಕ್ಸ್ಟ್ರಾ ನೀರನ್ನು ಕೂಡ ಹೀರ್ಕೊಳ್ಳುವಂಥ ಕೆಪಾಸಿಟಿಯನ್ನು ಈ ಡ್ಯಾಮ್ ಹೊಂದಿರುತ್ತೆ. ಹಾಗೆ ಎಷ್ಟೇ ಗೊಡ್ಡು ಬೆದರಿಕೆಯನ್ನು ಹಾಕಿದರೂ ಕೂಡ, ಅಥವಾ ಚೀನಾದಲ್ಲಿ ಟೆಕ್ನಾಲಜಿ ನಮಗಿಂತ ತುಂಬಾ ಮುಂದುವರೆದಿರಬಹುದು, ಆ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಎಷ್ಟೇ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿದ್ರು, ಆ ಜಲದ ಮೂಲಕ, ನೀರಿನ ಮೂಲಕ ಯುದ್ಧವನ್ನು ಸಾರೋದಕ್ಕೆ ಚೀನಾ ಹೊರಟಿದ್ರೂ ಕೂಡ ಜಲ ಸಾರ್ವಭೌಮತ್ವಕ್ಕೆ ಭಾರತ ಶಪಥ ಮಾಡಿಕೊಂಡಿದೆ. ನೀವು ಯಾವ ರೀತಿ ಕೌಂಟರ್ ಕೊಡ್ತೀರಾ, ನೀವು ಜಲದ ನೀರಿನ ಮೂಲಕ ನಮಗೆ ಅಟ್ಯಾಕ್ ಮಾಡೋದಕ್ಕೆ ಬಂದರೆ ನಾವು ಅದೇ ಆ ನೀರಿನ ಮೂಲಕವೇ ನಿಮಗೆ ಕೌಂಟರ್ ಕೊಡ್ತೀವಿ, ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ತೀವಿ ಅಂತ ಭಾರತ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಈ ಒಂದು ಜಲ ವಿವಾದವನ್ನು ಕೇವಲ ಒಂದು ಪ್ರಾದೇಶಿಕ ವಿಷಯವಾಗಿ ನೋಡದೆ ರಾಷ್ಟ್ರೀಯ ಭದ್ರತೆಯ ಅತ್ಯಂತ ಸೂಕ್ಷ್ಮ ಚಾಲೆಂಜ್ ಆಗಿ ಕನ್ಸಿಡರ್ ಮಾಡಿದ್ದು, ಗಡಿಯಲ್ಲಿ ಭಾರತೀಯ ರಕ್ಷಣಾ ಏಜೆನ್ಸಿಗಳು ಕಠಿಣ ನಿಗಾವನ್ನು ಕೂಡ ಇರಿಸಿವೆ. ಚೀನಾ ಅಕಸ್ಮಾತ್ ತನ್ನ ಅಣೆಕಟ್ಟನ್ನು ಭಾರತ ವಿರುದ್ಧ ಅಸ್ತ್ರವಾಗಿ ಬಳಸೋದಕ್ಕೇನಾದರೂ ಮುಂದಾದರೆ ಅದಕ್ಕೆ ತಕ್ಕ ಕೌಂಟರ್ ಪ್ಲಾನ್ ಹೊಂದಿರುವ ಭಾರತ ತನ್ನ ಸಿಯಾಂಗ್ ಯೋಜನೆಯ ಮೂಲಕ ಬಲವಾದ ತಡೆಗೋಡೆಯನ್ನು ನಿರ್ಮಿಸುತ್ತೆ. ಚೀನಾದ ಯಾವುದೇ ಜಲಕುತಂತ್ರ ಹಾಗೂ ಗಡಿ ಖ್ಯಾತೆಗಳಿಗೆ ಭಾರತ ಈಗ ಮಣಿಯುವಂಥ ಸ್ಥಿತಿಯಲ್ಲಿಲ್ಲ. ಅದೆಲ್ಲ ಕಾಲ ಮುಗಿದೋಯ್ತು. ಬದಲಾಗಿ ಸ್ಥಳೀಯರ ವಿಶ್ವಾಸ ಪಡೆದು ಗಡಿ ಭಾಗದಲ್ಲಿ ಮೂಲ ಸೌಕರ್ಯಗಳನ್ನು, ಬೇಸಿಕ್ ಫೆಸಿಲಿಟೀಸ್, ಈ ರೀತಿ ಏನಾದರೂ ಆದರೆ ಯಾವ ರೀತಿ ಫೇಸ್ ಮಾಡಬೇಕು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ವೃದ್ಧಿಸ್ತಾ ಇದೆ. ತನ್ನ ದೇಶದ ಜನರ ಹಿತಾಸಕ್ತಿ ಮತ್ತು ಜಲ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಅಕ್ಷರಶಃ ಜಲಕ್ರಾಂತಿಗೆ ಕಂಪ್ಲೀಟ್ ಆಗಿ ರೆಡಿಯಾಗಿದೆ ಭಾರತ. ಜಲಯುದ್ಧದಲ್ಲಿ ಅಂತಿಮ ಜಯ ಭಾರತದ್ದೇ ಎಂಬ ಖಡಕ್ ಸಂದೇಶವನ್ನು ಡ್ರ್ಯಾಗನ್ಗೆ ಭಾರತ ಕೂಡ ರವಾನೆ ಮಾಡಿದೆ. ಅಂದರೆ ನೀವೇನೇ ಪ್ಲ್ಯಾನ್ ಮಾಡಿರಬಹುದು, ಆದರೆ ಅಂತಿಮವಾಗಿ ಇದರ ಗೆಲುವು ಅಥವಾ ಅಂತಿಮ ಗೆಲುವು ಏನಿರುತ್ತೆ ಅದು ನಮ್ಮದೇ. ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಜನರನ್ನು ನಾಶ ಮಾಡೋದಕ್ಕೆ ಅಥವಾ ಅವರಿಗೆ ತೊಂದರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ದೇಶ ರೈತರ ಮೇಲೆ ಅಥವಾ ಕೃಷಿ ಮೇಲೆ ಡಿಪೆಂಡ್ ಆಗಿರುವಂತಹ ದೇಶ. ಹೀಗಾಗಿ ಅದನ್ನೇ ಬುಡಮೇಲು ಮಾಡೋದಕ್ಕೆ ಚೀನಾ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಆದರೆ ನಾಟ್ ಟು ವರಿ, ನಮ್ಮ ಭಾರತ ಸರ್ವಸನ್ನದ್ಧವಾಗಿದೆ, ಎಲ್ಲವನ್ನೂ ಕೂಡ ಫೇಸ್ ಮಾಡೋದಕ್ಕೆ ರೆಡಿಯಾಗಿದೆ.